ಇದು ಇದು ಬಹಳ ರುಚಿಕರವಾದ ಚಿಕನ್ ದಮ್ ಬಿರಿಯಾನಿ. ನಿಜವಾದ ದಮ್ ಬಿರಿಯಾನಿ ನಮ್ಮ ಮನೆಗಳಲ್ಲಿ ಹೇಗೆ ಸುಲಭವಾಗಿ ಮಾಡಬಹುದು ಅಂತ ನೋಡೋಣ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ನೀವ್ ನೋಡ್ತಿರೋ ಹಾಗೆ ರೈಸ್ ಬೆಳ್ಳಗಿದ್ರು ಅದರಲ್ಲಿ ಫ್ಲೇವರ್ ಇರುತ್ತೆ, ಹಾಗಾಗಿ ರುಚಿ ಬೊಂಬಟಾಗಿರುತ್ತೆ. ಯಾಕೆಂದ್ರೆ ನಾವು ನಿಜವಾದ ದಮ್ ಮೆಥಡ್ ನಲ್ಲಿ ಕುಕ್ ಮಾಡ್ತಿದೀವಿ. ನೀವು ಕೂಡ ನಾ ಹೇಳೋ ರೀತಿಯಲ್ಲೇ ಮಾಡಿದ್ರೆ ಈ ಬಿರಿಯಾನಿ ಸುಲಭವಾಗಿ ಮಾಡಬಹುದು. ಸೊ ಪೂರ್ತಿ ವಿಡಿಯೋ ನೋಡಿ. ಈ ಬಿರಿಯಾನಿ ಮಾಡೋಕೆ 4 ಮುಖ್ಯವಾದ ಸ್ಟೆಪ್ ಗಳಿವೆ. ಮೊದಲನೇ ಸ್ಟೆಪ್ ಏನಂದ್ರೆ ಚಿಕನ್ ಮ್ಯಾರಿನೇಷನ್. 1/4 kg ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡದಂತ ಚಿಕನ್ ಅಥವಾ ಮಟನ್ ಒಂದು ಪಾತ್ರೆಗೆ ತಗೊಂಡು ಅದರಲ್ಲಿ 1/4 ಕಪ್ ಅಂದ್ರೆ 60 ಗ್ರಾಂ ಮೊಸರು ಹಾಕಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಒಂದು 60 ಗ್ರಾಂ ಶುಂಠಿ, 50 ಗ್ರಾಂ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ನೀರು ಸೇರಿಸಿ ತರ್ತರಿಯಾಗಿರೋ ತರ ರುಬ್ಕೊಂಡು ಅದನ್ನ ಪಾತ್ರೆಗೆ ಹಾಕೋಬೇಕು. ಜೊತೆಗೆ 4 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಂ. ಆಮೇಲೆ 4 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ, 2 ಟೀ ಸ್ಪೂನ್ ಧನಿಯಾ, 2 ಟೀ ಸ್ಪೂನ್ ಜೀರಿಗೆ ಪುಡಿ, ಆಮೇಲೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ತಿಡಿ. ಇನ್ನೊಂದ್ ಸ್ವಲ್ಪ ಐಟಮ್ಸ್ ಹಾಕ್ಬೇಕು. ಏನೇನು ಅಂದ್ರೆ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸು ಮಧ್ಯದಲ್ಲಿ ಸ್ಲಿಟ್ ಮಾಡಿ ಹಾಕಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಶಾಜೀರಾ, 1/4 ಟೀ ಸ್ಪೂನ್ ಸೋಂಪು, 1 ಸ್ಟಾರ್ ಹೂವ, 1 ಇಂಚು ಚಕ್ಕೆ, 4 ಏಲಕ್ಕಿ, 4 ಲವಂಗ, ಆಮೇಲೆ ಒಂದು ಕೈಡಿ ಆಗುವಷ್ಟು ಪುದೀನ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಜೊತೆಗೆ 2 ಪಲಾವ್ ಎಲೆನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 2 ಅವರ್ ಮುಚ್ಚಿಡಬೇಕು. ನಾವು ಎಷ್ಟು ಜಾಸ್ತಿ ಹೊತ್ತು ಇದನ್ನ ಹಾಗೆ ಇಡ್ತೀವೋ ಅಷ್ಟು ಜ್ಯೂಸಿ ಆಗಿರುತ್ತೆ ಚಿಕನ್. ಬಟ್ ಟೈಮ್ ಇಲ್ಲ ಅಂದ್ರೆ 30 ನಿಮಿಷ ಇಟ್ರು ನಡೆಯುತ್ತೆ. 2ನೇ ಸ್ಟೆಪ್ ಏನಂದ್ರೆ ಈರುಳ್ಳಿ ಫ್ರೈ ಮಾಡೋದು. ಅದಕ್ಕೆ ಬಿರಿಸ್ತಾ ಅಂತ ಹೇಳ್ತಾರೆ. ಒಂದು ಅರ್ಧ kg ಬೇಕಾಗುತ್ತೆ. ನಾನು ಹೇಳಿರೋ ಮಾಂಸದ ಲೆಕ್ಕಕ್ಕೆ ಒಂದು ಅರ್ಧ kg ಈರುಳ್ಳಿ ಬೇಕಾಗುತ್ತೆ. ಅದನ್ನ ತಗೊಂಡು ಸಿಪ್ಪೆ ತೆಗೆದು ಅದನ್ನ ವಾಶ್ ಮಾಡಿ ಈ ರೀತಿ ಒಂದ್ಸಲ ಕಟ್ ಮಾಡಿ, ಆಮೇಲೆ ಒಂದೇ ಸೈಜ್ ಇರೋ ತರ ಅದನ್ನು ಸ್ಲೈಸ್ ಮಾಡಬೇಕು. ನೋಡಿ ಹೀಗೆ. ಆಮೇಲೆ ಅದನ್ನ ಲೈಟ್ ಆಗಿ ಒಂದ್ಸಲ ಉದುರಿಸಬೇಕು. ನಂತರ ಜಾಸ್ತಿ ಎಣ್ಣೆ ಬೇಡ ಗುರು, 30 ಮಿಲಿ ಎಣ್ಣೆ ಹಾಗೂ 30 ಮಿಲಿ ತುಪ್ಪ ಇದ್ರೆ ನಡೆಯುತ್ತೆ. ಅದನ್ನೊಂದು ಅಗಲ ಇರೋ ಬಾಣ್ಲಿಗೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೋಬೇಕು. ಬರೀ ಮಿಕ್ಸ್ ಮಾಡಬಾರ್ದು, ಲೈಟ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕರೆಕ್ಟ್ ಆಗಿ ಒಂದು 10 ನಿಮಿಷ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಮತ್ತೊಂದು 10 ನಿಮಿಷ ಮೆಲ್ಲಗೆ ಮಿಕ್ಸ್ ಮಾಡ್ತಾ ಇರಿ. ಅಷ್ಟರಲ್ಲಿ ಈ ತರ ಬ್ರೌನ್ ಆಗುತ್ತೆ. ಈ ತರ ಬ್ರೌನ್ ಆದಾಗ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಒಂದು 4 ರಿಂದ 5 ನಿಮಿಷ ಸಖತ್ ಹುಷಾರಾಗಿರ್ಬೇಕು. ಅದು ಪರ್ಫೆಕ್ಟ್ ಆಗಿ ಕ್ರಿಸ್ಪಿ ಆಗುತ್ತೆ. ಆಗ ಅದನ್ನ ತೆಗೆದು ಒಂದು ಪಾತ್ರೆಗೆ ಹಾಕಿ ಈ ರೀತಿ ಸಪರೇಟ್ ಮಾಡಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಕೂಲ್ ಆದ್ಮೇಲೆ ಇದರಲ್ಲಿ 1/4 ಭಾಗ ಚಿಕನ್ ಅಥವಾ ಮಟನ್ ಒಳಗೆ ಕ್ರಶ್ ಮಾಡಿ ಸೇರಿಸಿ, ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಯಾಕಂದ್ರೆ ದಮ್ ಹಾಕ್ಬಿಟ್ರೆ ಆಮೇಲೆ ನಾವೇನು ಮಾಡಕ್ಕಾಗಲ್ಲ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸೈಡ್ ಇಡಿ. ಈಗ ನಮ್ಮ 3ನೇ ಸ್ಟೆಪ್ ಅಕ್ಕಿ ಬೇಯಿಸೋದು. ಇಲ್ಲಿ ನಾನು ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಅದು ಸಖತ್ ಲೈಟ್ ಅಂಡ್ ಫ್ಲೇವರ್ಫುಲ್ ಆಗಿರುತ್ತೆ. ಸೊ 1/4 kg ಮಾಂಸಕ್ಕೆ 1/4 kg ರೈಸ್ ಇದ್ರೆ ಸಾಕು. ಆರಾಮಾಗಿ ಒಂದು 6 ಜನ ಹೊಟ್ಟೆ ತುಂಬಾ ತಿನ್ಬೋದು. ಇದೇ ಬಾಸ್ಮತಿ ರೈಸ್ ಆದ್ರೆ 1 kg ಬೇಕಾಗುತ್ತೆ. ಅಂಡ್ ಜೀರಾ ಸಾಂಬಾರ್ ರೈಸು 15 ರಿಂದ 20 ನಿಮಿಷ ನೆನೆಸಿಟ್ರೆ ಸಾಕು. ಬಾಸ್ಮತಿ ರೈಸ್ ಆದ್ರೆ 30 ರಿಂದ 40 ನಿಮಿಷ ನೆನೆಸಿಡಬೇಕು. 3.5 ರಿಂದ 4 ಲೀಟರ್ ನೀರು ಹಾಕಿ ಅದರಲ್ಲಿ 1 ಸ್ಪೂನ್ ತುಪ್ಪ ಹಾಗೂ ನಾವು ಮಾಂಸಕ್ಕೆ ಏನೇನ್ ಮಸಾಲೆಗಳು ಹಾಕಿದ್ರಿ ಅದೇ ಸೇಮ್ ಐಟಮ್ಸ್ ಅಷ್ಟೇ ಕ್ವಾಂಟಿಟಿ ಇದರೊಳಗೂ ಹಾಕಿ ಸ್ವಲ್ಪ ಫ್ರೈ ಮಾಡಿದಂತ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 2 ಹಸಿಮೆಣಸು, ಉಪ್ಪು ಹಾಗೂ ಅರ್ಧ ನಿಂಬೆ ರಸ ಹಾಕಿ ಕುದಿಯಕ್ ಶುರು ಆದ್ಮೇಲೆ ಅಕ್ಕಿ ಹಾಕೋಬೇಕು. ಬಟ್ 5 ರಿಂದ 6 ನಿಮಿಷ ಆಗಿದ ತಕ್ಷಣ ಎತ್ತಬೇಕು, ಯಾಕಂದ್ರೆ ಇದು ಪೂರ್ತಿ ಬೇಯಬಾರದು. ಸೊ ಜಲ್ದಿ 4ನೇ ಸ್ಟೆಪ್ ಶುರು ಮಾಡೋಣ. ಒಂದು ಅಡಿ ಗಟ್ಟಿ ಇರೋ ಪಾತ್ರೆ, ಇದು ತುಂಬಾ ಮುಖ್ಯ. ಪಾತ್ರೆಯ ಅಡಿ ಗಟ್ಟಿಯಾಗಿರ್ಬೇಕು, ಥಿಕ್ ಬಾಟಮ್ ಆಗಿರ್ಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಅದ್ರ ಕೆಳಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಂತ ಮಾಂಸನ ಹಾಕೋಬೇಕು. ಅದು ನೀಟಾಗಿ ಕೆಳಗದನ್ನ ಸ್ಪ್ರೆಡ್ ಮಾಡ್ಕೋಬೇಡಿ. ಈಗ 50% ಅಂದ್ರೆ ಒಂದು 5 ನಿಮಿಷ ಆಗೋಷ್ಟೊಳಗೆ ಅಕ್ಕಿ 50% ಬೆಂದಿರುತ್ತೆ. ಅದನ್ನ ಈ ರೀತಿ ತೆಗಿಬೇಕು. ಒಂದ್ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಅದನ್ನ ಮಾಂಸದ ಮೇಲೆ ಹಾಕಿ ಒಂದು 3 ರಿಂದ 4 ಸೌಟು ಅದೇ ರೀತಿ ಎತ್ತಿ ಹಾಕ್ಬೇಕು. ಒಂಚೂರು ನೀರಿದ್ರು ಪರವಾಗಿಲ್ಲ, ಆದಷ್ಟು ನೀರ್ ಉದುರಿಸ್ಬಿಡಿ. ಒಂದ್ ಸ್ವಲ್ಪ ಇದ್ರೆ ಪರವಾಗಿಲ್ಲ. ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಫ್ರೈ ಮಾಡಿದಂತ ಈರುಳ್ಳಿ ಹಾಗೂ ಕೊತ್ತಂಬರಿ, ಪುದೀನ ಹಾಕಿ. ಈಗ ಅಕ್ಕಿ ಮತ್ತೊಂದು 3 ರಿಂದ 4 ನಿಮಿಷ ಬೆಂದ್ರೆ ಅದು 1/4 ಭಾಗ ಬೆಂದಿರುತ್ತೆ. ಅದು ಕೂಡ ಅದೇ ರೀತಿ ತಗೊಂಡು 2ನೇ ಲೇಯರ್ ಆಗಿ ಹಾಕೋಬೇಕು. ಇದು ಕೂಡ ಒಂದು 3 ರಿಂದ 4 ಸೌಟ್ ಹಾಕ್ಬೇಕಾಗುತ್ತೆ. ಇನ್ನು ಜಾಸ್ತಿ ಇದ್ರೆ ನೀವೊಂದು ಇನ್ನೊಂದು ಲೇಯರ್ ಕೂಡ ಮಾಡ್ಕೋಬಹುದು. ಸೊ ಈಗ ಅಕ್ಕಿ ಬೇಯಿಸಂತ 1 ಕಪ್ ನೀರ್ ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಅಥವಾ ಕೇಸರಿ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಿದ್ರಲ್ಲ ಅದನ್ನ ತಗೊಂಡು ಅಕ್ಕಿ ಮೇಲೆ ಈ ತರ ಹಾಕೋಬೇಕು. ನಾವು ಕಲರ್ ಬದಲು ಯೂಸ್ ಮಾಡ್ತಿದೀವಿ. ಅದಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಕೊತ್ತಂಬರಿ, ಪುದೀನಾನು ಹಾಕಿ, ಕೊನೆದಾಗಿ ಒಂದ್ ಸ್ವಲ್ಪ ನಿಂಬೆ ರಸ ಹಾಗೂ 1 ಸ್ಪೂನ್ ತುಪ್ಪ ಹಾಕಿ. ನೆಕ್ಸ್ಟ್ ಒಂದು ಒದ್ದೆ ಬಟ್ಟೆ ತಗೊಂಡು ಈ ರೀತಿ ಇದರ ಮೇಲ್ಗಡೆ ಇಡಬೇಕು. ಇದಿಲ್ಲ ಅಂದ್ರೆ ನೀವು ಚಪಾತಿ ಹಿಟ್ಟು ಕೂಡ ಇಟ್ಕೋಬಹುದು, ಅದು ಇನ್ನೂ ಚೆನ್ನಾಗಿ ಸೀಲ್ ಆಗುತ್ತೆ ಪಾತ್ರೆ. ಯಾಕೆಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಒಂಚೂರು ಪ್ರೆಷರ್ ಈಚೆ ಹೋಗ್ಬಾರ್ದು, ಪೂರ್ತಿ ಒಳಗಿರಬೇಕು. ಅವಾಗ್ಲೇ ಆ ಪ್ರಾಪರ್ ದಮ್ ಕುಕಿಂಗ್ ಆಗೋದು.
ಸೊ ಮುಚ್ಚಳ ಇಟ್ಟು ಸ್ಟವ್ ಆನ್ ಮಾಡಬೇಕು. ಒಂದು 5 ನಿಮಿಷ ಡೈರೆಕ್ಟ್ ಫ್ಲೇಮ್ ಅಲ್ಲಿ ಇಡಬೇಕು. ಹೈ ಫ್ಲೇಮ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಮೀಡಿಯಂ ಗಿಂತ ಸ್ವಲ್ಪ ಜಾಸ್ತಿ ಇಟ್ಟರೆ ನಡೆಯುತ್ತೆ. ಒಂದು 5 ನಿಮಿಷ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಆಫ್ ಮಾಡಬೇಕು. ಅದ್ರ ಮೇಲ್ಗಡೆ ನಾವು ಅಕ್ಕಿ ಬೇಯಿಸಂತ ನೀರಿದೆಯಲ್ಲ ಅದನ್ನೊಂದು ಪಾತ್ರೆಯಲ್ಲಿ ಇಟ್ಟು ನಾವು ಬಿರಿಯಾನಿ ಇಟ್ಟಿರೋ ಪಾತ್ರೆ ಮೇಲೆ ಅದನ್ನ ಇಡಬೇಕು. ಅವಾಗಲೇ ಅದು ಮೇಲಿಂದಾನು ಕುಕ್ ಆಗೋದು. ಅಂಡ್ ಒಂಚೂರು ಪ್ರೆಷರ್ ಈಚೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಈ ತರ ಒಂದು ವೆಯ್ಟ್ ಇಡಬೇಕು. ನೆಕ್ಸ್ಟ್ ಒಂದು ಹಳೆ ತವಾ ಇಟ್ಟು ಅದ್ರ ಮೇಲೆ ನಮ್ ಬಿರಿಯಾನಿ ಪಾತ್ರೆ ಇಡಬೇಕು. ಈಗ ಒಂದು 5 ನಿಮಿಷ ಹೈ ಫ್ಲೇಮ್ ನಲ್ಲಿ ಇಡಬೇಕು. ನಂತರ 30 ನಿಮಿಷ ಲೋ ಫ್ಲೇಮ್ ನಲ್ಲಿ ಚಿಕನ್ಗೆ. ಮಟನ್ ಆದ್ರೆ 40 ನಿಮಿಷ ಇಡಬೇಕು. ಅದಾದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನ. ಅದ್ರ ನಂತರ ಮುಚ್ಚಳ ತೆಗಿಬೇಕು. ನಿಜವಾದ ದಮ್ ಹೊಡೆಯೋದು ಅಂದ್ರೆ ಇದೆ. ಈ ಮುಚ್ಚಳ ತೆಗ್ದಿದ ತಕ್ಷಣ ಇದರ ಸುವಾಸನೆ ಇದೆಯಲ್ಲ, ನಿಮ್ ಮನೆ ಮಾತ್ರ ಅಲ್ಲ, ನಿಮ್ ರೋಡ್ ಪೂರ್ತಿ ತುಂಬಿಕೊಳ್ಳುತ್ತೆ ಗುರು. ಆ ಮಾಂಸದ ಜ್ಯೂಸು ಮಸಾಲೆ ಮಿಕ್ಸ್ ಆಗಿ ಒಂದೊಂದು ಅಕ್ಕಿಯಲ್ಲೂ ನಿಜವಾದ ಬಿರಿಯಾನಿಯ ಫ್ಲೇವರ್ ಇರುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಸರ್ವ್ ಮಾಡೋದು. ಯಾಕೆಂದ್ರೆ ಇದು ಮಿಕ್ಸ್ ಮಾಡಬಾರ್ದು, ಪಲಾವ್ ತರ ಇದು ಮಿಕ್ಸ್ ಮಾಡ್ಲೇಬಾರದು. ಮೇಲಿಂದ ಒಂದ್ ಸ್ವಲ್ಪ ರೈಸ್ ಹಾಕಿ. ನಿಮಗೆ ಅದು ಈಸಿ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಪಾತ್ರೆ ತಗೊಂಡು ಸ್ವಲ್ಪ ರೈಸ್ ಎತ್ತಿ ಅದ್ರೊಳಗೆ ಹಾಕ್ಬಿಡಿ ಮೇಲಿಂದ ಮಾತ್ರ. ಅದ ನಂತರ ಕೆಳಗಿಂದ ಮಸಾಲೆ ಮಾಂಸ ಎಲ್ಲ ಇರುತ್ತಲ್ಲ ಅದನ್ನ ಲೈಟ್ ಆಗಿ ತಿರುಗಿಸಿ ಅದು ಕೂಡ ಸರ್ವ್ ಮಾಡ್ಕೊಳ್ಳಿ. ನಿಜವಾದ ಬಿರಿಯಾನಿ ಅಂದ್ರೆ ಇದೇ ಗುರು. ಈಗ ನೀವೇ ಹೇಳಿ, ಮಾಂಸ ಮಸಾಲೆ ಅಕ್ಕಿ ಹಾಗೂ ನೀರು ಒಂದೇ ಪಾತ್ರೆಗೆ ಹಾಕೊಂಡು ಒಂದ್ ವಿಸಿಲ್ ಹೊಡಿಸ್ಕೊಂಡ್ಬಿಟ್ರೆ ರುಚಿಕರವಾದ ಪಲಾವ್ ರೆಡಿ ಆಗುತ್ತೆ. ಬಟ್ ಬಿರಿಯಾನಿ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಮಾಡಬೇಕು. ಇದು ಮಾತ್ರ ಅಲ್ಲ, ಇನ್ನೊಂದು 2-3 ಡಿಫ್ರೆಂಟ್ ವೆರೈಟೀಸ್ ಇದೆ ಬಿರಿಯಾನಿ ಮಾಡೋದಕ್ಕೆ. ವೆಜ್ ಬಿರಿಯಾನಿ ಕೂಡ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ತುಂಬಾ ಜನ ಹೋಟೆಲ್ಗಳಲ್ಲಿ ಪಲಾವ್ ಅಂತ ಬಿರಿಯಾನಿ ಮಾರ್ತಾರೆ. ಅದೊಂದ್ ಕಡೆ ಆದ್ರೆ ಬಿರಿಯಾನಿ ಅಂತ ಬಿರಿಯಾನಿ ಮಾರೋರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚಿಕನ್ ಮಟನ್ ಮಸಾಲಾ ಸಪರೇಟ್ ಆಗಿ ಮಾಡಿರ್ತಾರೆ, ಗೀ ರೈಸ್ ಸಪರೇಟ್ ಆಗಿ ಮಾಡಿರ್ತಾರೆ. ನೀವು ಚಿಕನ್ ಬಿರಿಯಾನಿ ಅಂತ ಹೇಳಿದ ತಕ್ಷಣ ಆ ಚಿಕನ್ ಸ್ವಲ್ಪ ಹಾಕ್ತಾರೆ, ಆ ಗೀ ರೈಸ್ ಸ್ವಲ್ಪ ಹಾಕ್ತಾರೆ. ಹಾಗಾಗಿ ನಿಮಗೆ ಆ ಬಿರಿಯಾನಿ ತಿಂದ್ರೆ ಆ ಬಿರಿಯಾನಿ ತಿಂದಿರೋ ತರಾನೇ ಅನ್ಸಲ್ಲ. ಏನಕ್ಕಂದ್ರೆ ಅದಕ್ಕೂ ಆ ರೈಸ್ಗೂ ಮಾಂಸಕ್ಕೂ ಸಂಬಂಧನೇ ಇರಲ್ಲ. ಸೊ ಹೀಗೆ ನಾನೀಗ ಮಾಡಿ ತೋರಿಸಿರೋ ತರ ನೀವು ಮಾಂಸ ಹಾಕಿರೋ ಪಾತ್ರೆಗೇನೆ ಅರ್ಧ ಬೆಂದಿರೋ ಅನ್ನ ಹಾಕಿ ಅದ್ರ ಮೇಲೆ 3/4 ಭಾಗ ಬೆಂದಿರೋ ಅನ್ನ ಹಾಕಿ ಸೀಲ್ ಮಾಡಿ ಕುಕ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಆಗಿರೋ ಬಿರಿಯಾನಿ ಟೇಸ್ಟ್ ಸಿಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದೇ ರೀತಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.